ಕೇಳೇ ಇಲ್ವಲ್ಲಪ್ಪ ನೀನು. ಅವ್ರು 56% ಇದ್ದಾರೆ. ಅವ್ರು 56, ನಮ್ದು 24.91 95. ಸರ್, ಸಿದ್ದರಾಮಯ್ಯ ಅವರು ಬಲಪೂರ್ವವಾಗಿ ಎಲ್ಲಾ ಟೈಮಲ್ಲೂ ಕೊಡ್ತಾರೆ ಅಂತಾರೆ, ಆದ್ರೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರ ಕೈ ಕಟ್ಟಾಕಿದ್ಯಾ ಅಂತ ಪುನಃ 15 ಹೇಳಿದ್ರೆ ಏನ್ ಪ್ರಯೋಜನ? ಯಾರಪ್ಪ ಅವ್ರು ಕೇಳೋದು? ಸೆವೆಂತ್ ಪೇ ಕಮಿಷನ್ ಸುಮಾರು 19,000 ಚಿಲ್ಲರೆ ಕೋಟಿ ಕೊಟ್ಟದು. ಅದು ಯಾವ ಸರ್ಕಾರ ಕೊಟ್ಟದು? 27% ಯಾವ್ದ ಕೊಟ್ಟದು? ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡಿದ್ವಲ್ಲ. ಆಮೇಲೆ ಈ ಸರ್ಕಾರ ಕೈ ಕಟ್ಟಿಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೈಲ್ವಾನರುಗಳಿಗೆ, ಮಿಡ್ ಡೇ ಮೀಲ್ಗೆ, ಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆಲ್ಲ ಹೆಚ್ಚು ಮಾಡಕ್ ಆಯ್ತಿತ್ತ? ಅರ್ಚಕರಿಗೆ ಎಲ್ರಿಗೆ ಹೆಚ್ಚು ಮಾಡಕ್ ಆಯ್ತಿತ್ತ? ಕೈ ಕಟ್ಬಿಟ್ಟಿದೆ. ಸರ್ ಇನ್ನೊಂದು ಎಲ್ಲ ಒಂದ್ ಕಡೆ ವೃತ್ತಿ ತೆರಿಗೆಯನ್ನ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ತಿಂಗಳದು ಒಂದು 50-60 ಕೋಟಿ ಆದಾಯ ಬರೋದಕ್ಕೆ ಸುಮ್ನೆ ನೀವು ತೆರಿಗೆನೇ ಹೆಚ್ಚು ಮಾಡಬೇಡಿ ಅಂತಂದ್ರೆ ಹೆಂಗೆ? ಇಲ್ಲ ಅಂದಿದ್ರೆ ಟ್ಯಾಕ್ಸ್ಲೆಸ್ ಬಜೆಟ್ ಆಗ್ತಿತ್ತಲ್ಲ ಅಂತ ಹೇಳ್ತಿದ್ದೇನೆ. 50-60 ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ ಆಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸು ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಇದು ಅದೇ 100 ರೂಪಾಯಿ ಒಂದು ವರ್ಷಕ್ಕೆ, ಅದು 100 ರೂಪಾಯಿ ಪರ್ ಇಯರ್. ಸರ್, ಬಿಜೆಪಿ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಭೇಟಿ ಮಾಡಿದ್ರು, MLA ವಿಶೇಷ ಅನುದಾನ ಕೇಳಿದ್ರಲ್ಲ ಸರ್? ಬಿಜೆಪಿ ಜೆಡಿಎಸ್ MLA ನಿಮ್ಮನ್ನ ಮೀಟ್ ಮಾಡಿ ವಿಶೇಷ ಅನುದಾನ ಕೇಳಿದ್ರು, ಏನಾದ್ರು ಕೊಡ್ತೀರಾ ಸರ್ ಅವ್ರಿಗೆ ಅನುದಾನಗಳು? ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 8,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು. ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ. ಯಾವುದು? ನಾನು ಒಂದು ರಾಜ್ಯದ ಸಾಲನೆ ಮಾಡದೆ ಮಾಡಕ್ಕಾಗಲ್ಲ ಯಾವುದೇ ರಾಜ್ಯ. ಈ ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರದ ಡಾಕ್ಯುಮೆಂಟ್ ಇದು ಎಷ್ಟು ಗೊತ್ತಾ? 200,16,000 ಕೋಟಿ ಸಾಲ ಇದೆ ಅವ್ರ ಮೇಲೆ, ಕೇಂದ್ರದವ್ರ ಮೇಲೆ. ಅವ್ರದ್ದು ರೀಪೇಮೆಂಟ್ ನಮ್ಗಿಂತ 56%. ನಮ್ದು 24.95.